Hello viewers, welcome back to Miracle Card Tarot. ನಾನು ನಿಮ್ಮ ಟ್ಯಾರೋ ಗೈಡ್ ಮಧು. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ದಿಸ್ ಚಾನಲ್ ಥ್ರೂ ಯುವರ್ ವ್ಯೂಸ್, ಲೈಕ್ಸ್, ಶೇರ್, ಸಬ್ಸ್ಕ್ರೈಬ್. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಆ್ಯಂಡ್ ಚಾನಲ್ ಸಪೋರ್ಟ್ ಮಾಡಿ ನಿಮ್ಮ ಕಾಮೆಂಟ್ಸ್ ಕೊಡ್ತಾ ಇದ್ದೀರಾ, ನಿಮ್ಮ ಫೀಡ್ಬ್ಯಾಕ್ ಕೊಡ್ತಾ ಇದ್ದೀರಾ. ಸೊ ನಿಮ್ಮ ಎಲ್ಲ ಸಪೋರ್ಟ್, ಲವ್ ಆ್ಯಂಡ್ ಎನ್ಕರೇಜ್ಮೆಂಟ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಐ ಆಮ್ ಬ್ಯಾಕ್ ವಿತ್ ಒನ್ ಮೋರ್ ವಿಡಿಯೋ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಟ್ರೂ ಲವ್ ಟ್ಯಾರೋ ರೀಡಿಂಗ್. ಓಕೆ, ಸೊ ಇದು ಯಾವುದೇ ಒಂದು ರಿಲೇಷನ್ಶಿಪ್ಗೆ, ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಹಸ್ಬೆಂಡ್, ವೈಫ್, ಕ್ರಷ್, ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ಇದು ಜೆಂಡರ್ ಸ್ಪೆಸಿಫಿಕ್ ರೀಡಿಂಗ್ ಅಲ್ಲ. ಸೊ ಯಾರು ವ್ಯೂವರ್ಸ್ ನೋಡ್ತಾ ಇದ್ದೀರಾ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಆ್ಯಂಡ್ ಈ ರೀಡಿಂಗ್ ಉದ್ದೇಶ, ಇವಾಗ ನೀವು ಯಾವುದೇ ಒಂದು ಸ್ಟೇಜಲ್ಲಿ ಇರ್ಬೋದು ನಿಮ್ಮ ಒಂದು ಕನೆಕ್ಷನಲ್ಲಿ ಅಥವಾ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ. ಸೊ ನೀವು ಟ್ರೂ ಲವ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಕನೆಕ್ಷನ್ ಹೇಗಿದೆ, ಸರ್ಫೇಸ್ ಲೆವೆಲಲ್ಲಿ ಇದೆಯಾ, ಏನಾದ್ರೂ ಸೂಪರ್ಫಿಷಿಯಲ್ ಆಗಿದೆಯಾ ಅಥವಾ ನಿಜವಾಗ್ಲೂ ಟ್ರೂ ಲವ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳೋಣ. ಸೊ ಇವತ್ತಿನ ಟಾಪಿಕ್ ಅಗೇನ್ ಟ್ರೂ ಲವ್. ವೆದರ್ ನೀವೇನಾದರೂ ಟ್ರೂ ಲವ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀರಾ ಅಂತ ಟ್ಯಾರೋ ಮುಖಾಂತರ ನೋಡೋಣ. ಏನು ಮೆಸೇಜಸ್ ಬರುತ್ತೆ ಯೂನಿವರ್ಸಿಂದ ಅಂತ ನೋಡೋಣ. ರೀಡಿಂಗ್ ಶುರು ಮಾಡೋಕ್ಕಿಂತ ಮುಂಚೆ ಜಸ್ಟ್ ಇನ್ ಕೇಸ್, ಈ ಚಾನಲಲ್ಲಿ ಬರುವಂಥ ಎಲ್ಲ ರೀಡಿಂಗ್ಸ್ ಜನರಲ್ ರೀಡಿಂಗ್ಸ್ ಆಗಿರುತ್ತೆ. ಇದು ಕಲೆಕ್ಟಿವ್ ರೀಡಿಂಗ್ಸ್ ಆಗಿರುತ್ತೆ. ಸೊ ಎಲ್ಲರಿಗೂ ರೆಸೊನೇಟ್ ಆಗಬೇಕು ಅಂತ ಏನಿಲ್ಲ. ಕೆಲವೊಬ್ಬರಿಗೆ ರೆಸೊನೇಟ್ ಆಗುತ್ತೆ, ನಿಮ್ಮ ಸಿಚುವೇಶನ್ಗೆ ರೆಸೊನೇಟ್ ಆಗಿಲ್ಲ ಅಂದರೆ ಬಿಟ್ಬಿಡಿ, ಬೇರೆ ರೀಡಿಂಗ್ಸ್ ನೋಡಿ ಈ ಚಾನಲಲ್ಲಿ, ಅಥವಾ ಬೇರೆ ಟ್ಯಾರೋ ರೀಡರ್ಸಿನ ಬೇರೆ ರೀಡಿಂಗ್ ಕೂಡ ನೋಡ್ಬೋದು. ಆ್ಯಂಡ್ ಇನ್ ಕೇಸ್ ನಿಮ್ಮ ಸಿಚುವೇಶನ್ ಸ್ಪೆಸಿಫಿಕ್ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ಸ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ ಪರ್ಸ್ನಲ್ ರೀಡಿಂಗ್ಸ್ನ ಪರ್ಚೇಸ್ ಮಾಡ್ಕೊಬೋದು. ಆ್ಯಂಡ್ ಸೂಪರ್ ಥ್ಯಾಂಕ್ಸ್ ಆಪ್ಷನ್ ಕೂಡ ಇದೆ ಈ ಚಾನಲಲ್ಲಿ. ನಿಮಗೆ ಇಮಿಡಿಯೇಟ್ ಅರ್ಜೆಂಟಾಗಿ ಏನಾದರೂ ಕ್ಲಾರಿಫಿಕೇಷನ್ ಬೇಕು, ಎಸ್ ಆರ್ ನೋ ರೀಡಿಂಗ್ ಬೇಕಿದ್ರೆ ನೀವು ಸೂಪರ್ ಥ್ಯಾಂಕ್ಸಲ್ಲಿ ಬೈ ಮಾಡ್ಬೋದು. ಆ್ಯಂಡ್ ನಾನು ನಿಮಗೆ 24 hours ಆರ್ 48 hours, ಮ್ಯಾಕ್ಸಿಮಮ್ ವಿತಿನ್ 48 hours ನಾನು ನಿಮಗೆ ಆನ್ಸರ್ ಕೊಡ್ತೀನಿ. ಮಿನಿ ಟ್ಯಾರೋಗೂ ರೀಡಿಂಗ್ ಕ್ವಶನ್ಸ್ ಕೂಡ ನೀವು ಸೂಪರ್ ಥ್ಯಾಂಕ್ಸ್ ಬೈ ಮಾಡ್ಬೋದು. ಸೂಪರ್ ಥ್ಯಾಂಕ್ಸ್ ಬೈ ಮಾಡಿದಾಗ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕ್ವಶನ್ಸ್ ಹಾಕಿ, ನಿಮ್ಮ ಕಮೆಂಟ್ ಸೆಕ್ಷನಲ್ಲೇ ನಿಮ್ಗೆ ಆನ್ಸರ್ ಸಿಗುತ್ತೆ ವಿತಿನ್ 24 to 48 hours. ಸೊ ಕ್ವಿಕ್ಲಿ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ನಿಮ್ಮ ಎದುರುಗಡೆ 2 ಪೈಲ್ಸ್ ಇದೆ. ಇದು ಪಿಕ್ ಅ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಸೊ 2 ಪೈಲ್ಸ್ ಇದೆ, ನಿಮ್ಮ ಆಪ್ಷನ್ಸ್ನ ಚೂಸ್ ಮಾಡಿ. ಇದು ಆಪ್ಷನ್ 1. ಈ ಗ್ರೀನ್ ಮಂಡಲ ಕಾರ್ಡ್ ಇದೆಯಲ್ಲ, ಇದು ಆಪ್ಷನ್ 1. ಆ್ಯಂಡ್ ಈ ಬ್ಲೂ ಮಂಡಲ ಕಾರ್ಡ್ ಇದು ಆಪ್ಷನ್ 2. ಓಕೆ, ಸೊ ಗ್ರೀನ್ ಕಾರ್ಡ್ ಆಪ್ಷನ್ 1 ಆಗಿರುತ್ತೆ ಆ್ಯಂಡ್ ಬ್ಲೂ ಕಾರ್ಡ್ ಆಪ್ಷನ್ 2 ಆಗಿರುತ್ತೆ. ಸೊ ನಿಮ್ಗೆ ಎಷ್ಟು ಬೇಕು ಅಷ್ಟು ಟೈಮ್ ತೊಗೊಳ್ಳಿ. ಈ ವಿಡಿಯೋನ ಪಾಸ್ ಮಾಡಿ, ಮೆಡಿಟೇಟ್ ಮಾಡಿ, ನಿಮ್ಮ ಎನರ್ಜೀಸ್ನ ಕಾಮ್ ಡೌನ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಬೇಕಾಗಿರೋವಂಥ ಫೈಲ್ನ ಚೂಸ್ ಮಾಡ್ಕೊಳ್ಳಿ. ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ವ್ಯೂ ದಿಸ್ ರೀಡಿಂಗ್, ವಾಚ್ ದ ಮೆಸೇಜಸ್. ನಿಮ್ಗೇನು ಮೆಸೇಜಸ್ ಬರುತ್ತೆ ಅಂತ ನೋಡಿ. ಸೊ ಯಾರ್ಯಾರು ಈ ಫೈಲ್ 1 ಚೂಸ್ ಮಾಡ್ತಾ ಇದ್ದೀರಾ, ವಿತೌಟ್ ಎನಿ ಟೈಮ್ ವೇಸ್ಟ್ ನಿಮ್ಮ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಸೊ ಯಾರು ಫೈಲ್ 1 ಇದು ಗ್ರೀನ್ ಮಂಡಲ ಕಾರ್ಡ್ ಚೂಸ್ ಮಾಡಿದ್ದೀರಾ ಅಥವಾ ಯಾರು ಫೈಲ್ 1 ಚೂಸ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಸ್ಟಾರ್ಟ್ ಮಾಡೋಣ ವ್ಯೂವರ್ಸ್. ಸೊ ನಿಮ್ಮ ಎನರ್ಜೀಸ್ನ ಕಾಮ್ ಡೌನ್ ಮಾಡ್ಕೊಳ್ಳಿ. ಆ್ಯಂಡ್ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ, ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಸಿಟ್ ಬ್ಯಾಕ್ ಆ್ಯಂಡ್ ರಿಸೀವ್ ಯುವರ್ ರೀಡಿಂಗ್. ನಿಮ್ಮ ಪರ್ಸನ್ನ ನೆನಪಿಸ್ಕೊಳ್ಳಿ, ಪಾಸಿಟಿವ್ ವೇಯಿಂದ ನೆನಪಿಸ್ಕೊಳ್ಳಿ, ಒಳ್ಳೆ ಮೆಮರೀಸ್ನ ನೆನಪಿಸ್ಕೊಳ್ಳಿ. ಆ್ಯಂಡ್ ಈ ರೀಡಿಂಗ್ ಮುಖಾಂತರ ಏನೇ ಮೆಸೇಜಸ್ ಬರುತ್ತೆ ಜಸ್ಟ್ ಟೇಕ್ ಇಟ್ ಆಸ್ ಎ ಗೈಡೆನ್ಸ್. ಓಕೆ, ನಿಮ್ಮ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಫೈಲ್ 1. ಈಸ್ ಇಟ್ ಟ್ರೂ ಲವ್? ಓಕೆ, ನಿಜವಾದ ಪ್ರೀತಿನ ಇದು ನಿಮ್ಮ ಕನೆಕ್ಷನ್ನಲ್ಲಿರೋದು. ಸೊ ಅದಕ್ಕೆ ಏನು ಮೆಸೇಜಸ್ ಬರುತ್ತೆ ನೋಡೋಣ.
ಆಲ್ರೈಟ್ ಫೈಲ್ ಒನ್ ನಿಮ್ಮ ಟ್ಯಾರೋ ಕಾರ್ಡ್ಸ್ನ ನಾನು ಶಫಲ್ ಮಾಡಿ ಕಾರ್ಡ್ ತೆಗೆದಾಗಿದೆ. ಓಕೆ, ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಪೇಜ್ ಆಫ್ ಸೋರ್ಟ್ಸ್. ಓಕೆ, ಈ ಪೈಲ್ ಒನ್ ಯಾರ್ಯಾರು ಚೂಸ್ ಮಾಡಿದ್ದೀರಾ, ನಿಮ್ಮ ಕನೆಕ್ಷನ್ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಇದೆ. ಓಕೆ, ಫಸ್ಟ್ ಮೆಸೇಜ್ ಬರ್ತಾ ಇರೋದು ಇಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರ್ತೀರಾ ಅಥವಾ ನಿಮ್ಮ ಪರ್ಸನ್ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರ್ತಾರೆ. ಆ್ಯಂಡ್ ಆಲ್ ದ ಟೈಮ್ ಒಬ್ಬರು ನೀವು ನಿಮ್ಮ ಪರ್ಸನ್ನ ಆ್ಯಕ್ಟಿವ್ ಆಗಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮಾನಿಟರ್ ಮಾಡ್ತಾ ಇರ್ಬೋದು. ಅವ್ರ ವೇರ್ ಅಬೌಟ್ಸ್ ಅಂದರೆ ಅವರು ದಿನನಿತ್ಯ ದಿನಚರಿ ಏನು ಮಾಡ್ತಾ ಇದ್ದಾರೆ, ಆ್ಯಂಡ್ ಎಲ್ಲಿಗೆ ಹೋಗ್ತಾ ಇದ್ದಾರೆ, ಎಲ್ಲಿಗೆ ಬರ್ತಾ ಇದ್ದಾರೆ, ಯಾರನ್ನ ಭೇಟಿ ಮಾಡ್ತಾ ಇದ್ದಾರೆ. ಈ ಕನೆಕ್ಷನಲ್ಲಿ ನೀವು ಅಥವಾ ನಿಮ್ಮ ಪರ್ಸನ್ ಇಬ್ಬರಲ್ಲಿ ಒಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತೀರ. ಆ್ಯಂಡ್ ಏನು ಮಾಡ್ತಾ ಇದ್ದಾರೆ ಅಂತ ಒಂದು ಕಣ್ಣಿಟ್ಟು ಇರ್ತೀರ. ವಾಟ್ಸಪ್ಪಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಯಾವುದೇ ಒಂದು ಸೋಷಿಯಲ್ ಮೀಡಿಯಾ. ಕೆಲವೊಂದು ಸತಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋದು ಒಳ್ಳೆಯದು. ಬಟ್ ಕೆಲವೊಂದು ಸತಿ ಅದು ಡೌಟ್ಸ್ ಕ್ರಿಯೇಟ್ ಮಾಡುತ್ತೆ ಆ್ಯಂಡ್ ಅನ್ವಾಂಟೆಡ್ ಕ್ವೆಶನ್ಸ್ ಕ್ರಿಯೇಟ್ ಮಾಡುತ್ತೆ ಮೈಂಡಲ್ಲಿ. ಸೊ ಆ ಸೋಷಿಯಲ್ ಮೀಡಿಯಾ ನೋಡಿ ತುಂಬ ಯೋಚನೆ ಮಾಡ್ತಾ ಇರ್ತಾರೆ, ಓವರ್ ಥಿಂಕ್ ಮಾಡೋವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದು ಫಸ್ಟ್ ಮೆಸೇಜ್ ಬರ್ತಾ ಇದೆ. ಆಲ್ರೈಟ್, ನಿಮ್ಮ ಕನೆಕ್ಷನ್ ಈಸ್ ಎ ಟ್ರೂ ಲವ್, ಅದು ನೋಡೋಣ. ಫೈಲ್ ಒನ್. ಓಕೆ, ಸೊ ಫೈಲ್ ಒನ್ ಇದರಲ್ಲಿ ನಿಮ್ಮ ಕನೆಕ್ಷನ್ನಲ್ಲಿ ಇವಾಗ ನಿಮ್ಮ ಎನರ್ಜೀಸ್ ಏನಿದೆ ಅಂದರೆ ಈ ರೀಡಿಂಗ್ ಯಾರು ನೋಡ್ತಾ ಇದ್ದೀರಾ, ಮೋಸ್ಟ್ ಪ್ರಾಬಬ್ಲಿ. ಓಕೆ, ಸೊ ಫಸ್ಟ್ ಕಾರ್ಡ್ ಬರ್ತಾ ಇರೋದು ಪೇಜ್ ಆಫ್ ವಾಂಡ್ಸ್ ಬರ್ತಾ ಇದೆ. ಸೊ ನಿಮ್ಮ ಎನರ್ಜೀಸ್ ಏನಿದೆ, ಯಾರು ಈ ರೀಡಿಂಗ್ನ ನೋಡ್ತಾ ಇದ್ದೀರಾ, ಸೊ ಇದು ಇನ್ನೂ ಮ್ಯಾಕ್ಸಿಮಮ್ ಜನರಿಗೆ ಇದು ಒಂದು ಹೊಸ ಕನೆಕ್ಷನ್ ಆಗಿರುತ್ತೆ. ಅದು ತುಂಬ ಮೆಚೂರ್ಡ್ ಕನೆಕ್ಷನ್. ತುಂಬ ಇಯರ್ಸಿಂದ ಒಂದು ಕನೆಕ್ಷನಲ್ಲಿದ್ದೀರಾ ಅಥವಾ ಲವ್ ರಿಲೇಷನ್ಶಿಪ್ಪಲ್ಲಿದ್ದೀರಾ ಅಥವಾ ಎಂಗೇಜ್ಮೆಂಟಲ್ಲಿದ್ದೀರಾ, ಮದುವೆಯಲ್ಲಿದ್ದೀರಾ ಅಂತ ಹೇಳೋಕ್ಕಾಗೋದಿಲ್ಲ. ಇದು ಒಂದು ನ್ಯೂಲಿ ಬಾರ್ನ್ ಕನೆಕ್ಷನ್ ಅಥವಾ ಹೊಸದಾದ ಕನೆಕ್ಷನ್ ಆಗಿರುತ್ತೆ. ಆ್ಯಂಡ್ ಯಾರು ರೀಡಿಂಗ್ ನೋಡ್ತಾ ಇದ್ದೀರಾ, ಯಾರು ನಿಮ್ಮ ಪರ್ಸನ್ ಬಗ್ಗೆ ತಿಳ್ಕೊಬೇಕು ಅಂತ ಇದ್ದೀರಾ, ಯಾರು ಈ ಕ್ವೆಶನ್ ಕೇಳ್ತಾ ಇದ್ದೀರಾ, ವೆದರ್ ಇಟ್ ಇಸ್ ಟ್ರೂ ಲವ್. ಸೊ ನಿಮ್ಮ ಎನರ್ಜೀಸ್ ಏನಿದೆ ಅಂದರೆ ಇದಿನ್ನು ಮೆಚ್ಯೂರ್ಡ್ ಎನರ್ಜೀಸ್ ಅಲ್ಲ, ಇನ್ನೂ ಎಕ್ಸ್ಪ್ಲೋರಿಂಗ್ ಎನರ್ಜೀಸ್. ಇನ್ನೂ ಇವಾಗ ತಾನೇ ಇಮೋಷನ್ಸ್ ಬಂದಿರ್ಬೋದು, ಅದನ್ನು ಕ್ವಶನಬಲ್ ಇಮೋಷನ್ಸ್, ಸ್ಟ್ರಾಂಗ್ ಇಮೋಷನ್ಸ್ ಅಲ್ಲ. ಸೊ ಏನು ನಡೀತಾ ಇದೆ ಅಂತ ಎಕ್ಸ್ಪ್ಲೋರ್ ಮಾಡೋವಂಥ ಕನೆಕ್ಷನ್ ಇದೆ. ಆ್ಯಂಡ್ ಇನ್ನೂ ನೀವು ಟು ಬಿ ಆನೆಸ್ಟ್ ಇನ್ನೂ ತುಂಬ ನೇವ್ ಎನರ್ಜೀಸ್, ಇನ್ನೂ ಚಿಕ್ಕ ಮಕ್ಕಳ ಥರ ಎನರ್ಜೀಸ್, ಇನ್ನೂ ತುಂಬ ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಜಸ್ಟ್ ಗೋ ವಿತ್ ದ ಫ್ಲೋ ಆ್ಯಂಡ್ ಇನ್ ದ ಮೂಮೆಂಟಲ್ಲಿ ಏನು ನಡೀತಾ ಇದೆ, ನಿಮ್ಮ ಒಂದು ಪರ್ಸನ್ ಬಗ್ಗೆ ತಿಳ್ಕೊಳ್ಳೋ ಅಂತ ಟ್ರೈ ಮಾಡ್ತಾ ಇದ್ದೀರಾ. ಸೊ ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀರಾ. ಆ್ಯಂಡ್ ಬಟ್ ಇಮೋಷ್ನಲ್ ಡೆಪ್ತ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಜಸ್ಟ್ ಒಂದು ಅಟ್ರಾಕ್ಷನ್ ಇದೆ. ಆ್ಯಂಡ್ ಸ್ಟ್ರೇಟ್ ಫಾರ್ವರ್ಡ್ ಕಮ್ಯುನಿಕೇಷನ್ ಅಂಥವೆಲ್ಲ ಇನ್ನೂ ಆಗಿರೋದಿಲ್ಲ ಈ ಕನೆಕ್ಷನಲ್ಲಿ. ಓಕೆ, ಇನ್ನೂ ಮೆಚ್ಯೂರ್ ಆಗಬೇಕು ನಿಮ್ಮ ಎನರ್ಜೀಸು, ನಿಮ್ಮ ಇಮೋಷನ್ಸು. ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಆ ಪರ್ಸನ್ ಈ ಕನೆಕ್ಷನಲ್ಲಿ ತುಂಬ ನಿಮ್ಮ ಪರ್ಸನಿನ ಕ್ಯಾರೆಕ್ಟರಿಸ್ಟಿಕ್ಸ್ ಏನಂದರೆ, ಅವರು ಇಬ್ಬರ ಒಂದು ಡೈನಾಮಿಕ್ಸ್ ಕಂಪೇರ್ ಮಾಡಿದ್ರೆ ನಿಮ್ಮ ಪರ್ಸನ್, ನೀವು ಯಾರ ಬಗ್ಗೆ ಕ್ವಶನ್ ಕೇಳ್ತಾ ಇದ್ದೀರಾ, ಅವ್ರು ತುಂಬ ಸ್ಟ್ರಾಂಗ್ ಪರ್ಸ್ನಾಲಿಟಿ ಮತ್ತು ಸ್ಟ್ರಾಂಗ್ ಕ್ಯಾರೆಕ್ಟರ್ ಇರ್ತಾರೆ ನಿಮಗೆ ಕಂಪೇರ್ ಮಾಡಿದ್ರೆ. ಆ್ಯಂಡ್ ತುಂಬ ಬಾಸಿ ಆ್ಯಟಿಟ್ಯೂಡ್ ಇರುತ್ತೆ, ಸ್ವಲ್ಪ ಬೋಲ್ಡ್ ಅಂತಾರಲ್ಲ, ಬೋಲ್ಡ್ ಆ್ಯಂಡ್ ಬಾಸಿ ಆ್ಯಂಡ್ ಸ್ಟ್ರಾಂಗ್ ಕ್ಯಾರೆಕ್ಟರ್ ನಿಮ್ಮ ಪರ್ಸನ್ದು. ಆ್ಯಂಡ್ ಸ್ವಲ್ಪ ಈಗೋಯಿಸ್ಟಿಕ್ ಕೂಡ ಇರ್ತಾರೆ. ಆ್ಯಂಡ್ ಯಾವುದಕ್ಕೂ ಈಸಿಯಾಗಿ ಬಗ್ಗೋರಂಥವರಲ್ಲ ಇವರು. ಈ ಕನೆಕ್ಷನ್ ಡೈನಾಮಿಕ್ಸ್ ನೋಡಿದ್ರೆ ನೀವು ಸ್ವಲ್ಪ ಮೋಲ್ಡ್ ಆಗ್ತೀರಾ, ಬಟ್ ಈ ಪರ್ಸನ್ ಸ್ವಲ್ಪ ಬೆಂಡ್ ಆಗುವಂಥ ಚಾನ್ಸಸ್ ಕಡಿಮೆ ಇದೆ. ತುಂಬ ಸ್ಟ್ರಾಂಗ್ ಪರ್ಸ್ನಾಲಿಟಿ, ಸ್ವಲ್ಪ ಈಗೋ ಎಲಿಮೆಂಟ್ಸ್ ಕೂಡ ಇದೆ ಈ ಪರ್ಸನ್ಗೆ. ಬಟ್ ಇವ್ರು ತುಂಬ ಸ್ಟ್ರಾಟಜೀಸ್, ಇಮೋಷನ್ಸ್ಗಿಂತ ಜಾಸ್ತಿ ಮೈಂಡ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ತುಂಬ ಸ್ಟ್ರಾಟಜಿಕ್ಕಾಗಿ ಅವರ ಲೈಫ್ನ ಪ್ಲ್ಯಾನ್ ಮಾಡ್ತಾರೆ, ಹಾಗೆ ಅವ್ರ ರಿಲೇಷನ್ಶಿಪ್ನು ಪ್ಲ್ಯಾನ್ ಮಾಡ್ತಾರೆ. ಸೊ ಇಬ್ಬರ ಒಂದು ಎನರ್ಜೀಸಲ್ಲೂ ಈ ಕನೆಕ್ಷನ್ ಡೈನಾಮಿಕ್ ನೋಡಿದ್ರೆ ಇದು ಎವಾಲ್ವ್ಡ್ ಕನೆಕ್ಷನ್ ಅಲ್ಲ, ತುಂಬ ಹಳೆ ಕನೆಕ್ಷನ್ ಅಲ್ಲ, ಇದು ಜಸ್ಟ್ ನ್ಯೂ ಕನೆಕ್ಷನ್. ಒಬ್ಬರು ಇದರಲ್ಲಿ ಸ್ವಲ್ಪ ವಯಸ್ಸಲ್ಲಿ, ಮೋಸ್ಟ್ಲಿ ಯಾರು ರೀಡಿಂಗ್ ನೋಡ್ತಾ ಇದ್ದೀರಾ ವಯಸ್ಸಲ್ಲಿ ಸ್ವಲ್ಪ ಕಡಿಮೆ ಇರ್ತೀರಾ.
ಆ್ಯಂಡ್ ಸ್ವಲ್ಪ ನೇವಿರ್ತೀರ, ಇನ್ನೂ ಸ್ವಲ್ಪ ಯಂಗ್ ಇರ್ತೀರ, ಇನ್ನೂ ಪ್ಲೇಫುಲ್ ಇರ್ತೀರ. ತುಂಬ ಸೀರಿಯಸ್ ಆಗಿ ಲಾಂಗ್ ಟರ್ಮ್ ಯೋಚನೆ ಮಾಡೋದಂತ ಅಂತ ಆಮ್, ಸಾಧ್ಯತೆಗಳು ಕಡಿಮೆ. ನಿಮ್ಮ ಪರ್ಸನ್ ನಿಮಗೂ ನಿಮ್ಮ ಪರ್ಸನ್‌ಗೂ ಸ್ವಲ್ಪ ಏಜ್ ಡಿಫರೆನ್ಸ್ ಜಾಸ್ತಿ ಇರುತ್ತೆ. ನಿಮ್ಮ ಪರ್ಸನ್ ಏಜಲ್ಲಿ ಸ್ವಲ್ಪ ದೊಡ್ಡವರು ಇರ್ತಾರೆ. ಯು ಕ್ಯಾನ್ ಸೇ ಲೈಕ್ 3 ಟು 5 ಇಯರ್ಸ್ ಏಜ್ ಗ್ಯಾಪಲ್ಲಿ ಇರ್ತಾರೆ. ಈಸಿಲಿ 5 ಇಯರ್ಸ್ ಇರ್ಬೋದು. ಆ್ಯಂಡ್ ತುಂಬ ಸ್ಟ್ರಾಂಗ್ ಪರ್ಸ್ನಾಲಿಟಿ, ತುಂಬ ಈಗೋಯಿಸ್ಟಿಕ್ ಆ್ಯಂಡ್ ಮೆಚೂರ್ಡ್ ಪರ್ಸ್ನಾಲಿಟಿ, ಈ ಥರ ದಿಸ್ ಇಸ್ ದ ಕಾಂಬಿನೇಷನ್. ಒಬ್ಬರು ಸ್ವಲ್ಪ ಯಂಗ್, ಒಬ್ಬರು ಸ್ವಲ್ಪ ಲಿಟಲ್ ವೈಸ್ ಆ್ಯಂಡ್ ಓಲ್ಡರ್, ಏಜ್ ಗ್ಯಾಪ್ ಇರೋವಂಥ ಕನೆಕ್ಷನ್ ಇದು. ಆ್ಯಂಡ್ ಯಾ ಸೊ ಈ ನಿಮ್ಮಿಬ್ಬರ ಮಧ್ಯೆ ಈಗ ಎನರ್ಜೀಸ್ ಹೇಗಿದೆ ಅಂದರೆ, ಯಾರೂ ಓಪನ್ ಆಗಿ ಎಕ್ಸ್‌ಪ್ರೆಸ್ ಮಾಡ್ತಾ ಇಲ್ಲ. ದೇರ್ ಈಸ್ ಎನ್ ಎಲ್ಲ ಏನು ಇಮೋಷನ್ಸ್ ಇದೆ, ನೀವು ಆಗಿರ್ಬೋದು, ಎಲ್ಲ ಇಮೋಷನ್ಸ್ ನಿಮ್ಮ ಮನಸ್ಸೊಳಗಡೆನೇ ಇಟ್ಕೊಂಡಿದ್ದೀರಾ. ಆ್ಯಂಡ್ ನಿಮ್ಮ ಪರ್ಸನ್ ಕೂಡ ಅವರ ಇಮೋಷನ್ಸ್ ಅವ್ರ ಮನಸ್ಸೊಳಗಡೆನೇ ಇಟ್ಕೊಂಡಿದ್ದಾರೆ. ಯಾರೂ ಒಬ್ಬರು ಮುಂದೆ ಬಂದುಬಿಟ್ಟು ಎಕ್ಸ್‌ಪ್ರೆಸ್ ಮಾಡ್ತಾ ಇಲ್ಲ. ಆ್ಯಂಡ್ ಫ್ರೀ ಫ್ಲೋಯಿಂಗ್ ಎನರ್ಜಿ ಇಲ್ಲ. ಈಸಾಗಿ ಮಾತಾಡೋ ಅಂಥ, ಈಸಿಯಾಗಿ ಒಬ್ರಿಗೊಬ್ರು ಮಾತಾಡೋ ಅಂಥ ಸಾಧ್ಯತೆಗಳು ಇಲ್ಲ. ಎಕ್ಸ್‌ಪ್ರೆಸ್ ಮಾಡೋಂಥ ಸಾಧ್ಯತೆಗಳು ಇಲ್ಲ. ಬರೀ ನೋಡ್ತೀರಾ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀರಾ, ಬರೀ ಒಂದು ಫಾರ್ಮಲ್ ಆಗಿ ಮಾತಾಡ್ತೀರಾ. ಆ್ಯಂಡ್ ಹಾಯ್, ಹಲೋ ಆ ಥರ ಮಾತಾಡ್ತೀರಾ ಅಷ್ಟೇ. ಅದಕ್ಕಿಂತ ಡೆಪ್ತಾಗಿ ಮಾತಾಡೋ ಅಂಥ ಚಾನ್ಸಸ್ ಕಡಿಮೆ ಇದೆ. ಇಲ್ಲಿ ಮಾತಾಡಿರೋದಿಲ್ಲ. ಇಬ್ಬರು ಇಮೋಷನ್ಸ್‌ನ ಟೈಟಾಗಿ ನಿಮ್ಮ ಮನಸ್ಸೊಳಗಡೆನೇ ಇಟ್ಕೊತಾ ಇದ್ದೀರಾ. ಸೊ ಎನರ್ಜಿ ಫ್ಲೋ ಸರಿಗಿಲ್ಲ. ಇಬ್ಬರು ಪರ್ಸನ್ ಮಧ್ಯ ಫ್ರೀ ಫ್ಲೋಯಿಂಗ್ ಎನರ್ಜೀಸ್ ಇಲ್ಲ. ಸೊ ಯಾವಾಗವರ್ಗು ಯಾವುದೇ ಒಂದು ಪರ್ಸನ್ ಮುಂದೆ ಬಂದು ಮಾತಾಡೋದಿಲ್ವಾ, ಅಥವಾ ಆಪೋಸಿಟ್ ಪರ್ಸನ್ ಮುಂದೆ ಬಂದು ಕ್ಲಾರಿಟಿಯಿಂದ ಮಾತಾಡೋದಿಲ್ಲ, ಆ ಕನೆಕ್ಷನಲ್ಲಿ ಗೋಯಿಂಗ್ ಫಾರ್ವರ್ಡ್ ಸ್ವಲ್ಪ ಕಷ್ಟ ಇರುತ್ತೆ. ಸದ್ಯದ ಎನರ್ಜೀಸ್ ಎಕ್ಸ್‌ಪ್ರೆಷನ್ಸ್ ತುಂಬ ಕಡಿಮೆ ಇದೆ. ಇಮೋಷನಲ್ ಎಕ್ಸ್‌ಪ್ರೆಷನ್ ಆ್ಯಂಡ್ ಓಕೆ, ನಾವು ಎಕ್ಸ್‌ಪ್ಲೋರ್ ಮಾಡೋಣ, ಟೈಮ್ ಸ್ಪೆಂಡ್ ಮಾಡೋಣ, ನಿಮಗೆ ನನ್ನ ಬಗ್ಗೆ ಏನು ಅನಿಸುತ್ತೆ, ನನಗೆ ನಿಮ್ಮ ಬಗ್ಗೆ ಏನು ಅನಿಸುತ್ತೆ, ಆ ಥರ ಯಾವುದೇ ಒಂದು ಕಮ್ಯುನಿಕೇಷನ್ ತುಂಬ ಕಡಿಮೆ ಇದೆ ಈ ಕನೆಕ್ಷನಲ್ಲಿ. ಓಕೆ. ಆ್ಯಂಡ್ ನಿಮ್ಮ ಇಬ್ಬರ ಒಂದು ಈ ಕನೆಕ್ಷನಿನ ಪಾಸಿಟಿವ್ ಟ್ರೇಟ್ ಅಂದರೆ, ಇಬ್ಬರೂ ಸದ್ಯಕ್ಕೆ ಈ ಕನೆಕ್ಷನ್ನಲ್ಲಿ ಇನ್ನೂ ಏನಕ್ಕೆ ಈ ಥರ ಬ್ಲಾಕೇಜಸ್ ಇದೆ, ಆ್ಯಂಡ್ ಏನಕ್ಕೆ ಇದು ಫುಲ್ ಫ್ಲೋ ಆಗಿ ಮುಂದೆ ಬರ್ತಾ ಇಲ್ಲ ಅಂದರೆ, ಈ ಎಲ್ಲೋ ಒಂದು ಕಡೆ ಯಾರು ಈ ರೀಡಿಂಗ್ ನೋಡ್ತಾ ಇದ್ದೀರಾ ಆ್ಯಂಡ್ ನಿಮ್ಮ ಪರ್ಸನ್ ಇನ್ನೂ ಸಿಂಗಲ್ ಲೈಫ್ ಸ್ಟೈಲ್. ಓಕೆ. ಯಾವ ಒಂದು ರಿಲೇಷನ್ಶಿಪ್ ಅಂದರೆ ಕಮಿಟ್ಮೆಂಟ್ ಅಲ್ವಾ. ಸೊ ಆ ಕಮಿಟ್ಮೆಂಟ್ ಫೋಬಿಕ್ ಇರ್ತೀರಾ. ಅಂದರೆ ಇನ್ನೂ ಸಿಂಗಲ್ ಲೈಫ್ ಸ್ಟೈಲ್ ಬರುವಂಥ ಲಕ್ಸುರೀಸ್ ಆ್ಯಂಡ್ ಪರ್ಕ್ಸ್ ಆ್ಯಂಡ್ ಪಾಸಿಟಿವಿಟಿ, ಅದನ್ನೆಲ್ಲ ಇನ್ನೂ ಸ್ವಲ್ಪ ಟೈಮ್ ಎಂಜಾಯ್ ಮಾಡಬೇಕಂತ ಇದ್ದೀರಾ. ಇಬ್ಬರಲ್ಲಿ ಒಬ್ಬರು, ನೀವು ಅಥವಾ ನಿಮ್ಮ ಪರ್ಸನ್, ಮೋಸ್ಟ್ಲಿ ನಿಮ್ಮ ಪರ್ಸನ್ ತುಂಬ ಕಷ್ಟಪಟ್ಟು ಅವ್ರ ಕೆರಿಯರ್ ಅಥವಾ ಅವ್ರ ಬಿಸ್ನೆಸ್ನ ಬಿಲ್ಡ್ ಮಾಡಿ ಇವಾಗ ಅವರು ಒಂದು ಒಳ್ಳೆ ಫೈನಾನ್ಷಿಯಲ್ ಸ್ಟೇಟಸಲ್ಲಿರ್ತಾರೆ. ಅವರಿಗೆ ಚೆನ್ನಾಗಿ ಇವಾಗ ದುಡ್ಡು ಬರ್ತಾ ಇರುತ್ತೆ. ಸೊ ಅದರಿಂದ ಬರೋವಂಥ ಲಕ್ಸುರೀಸ್, ಫ್ರೀಡಮ್, ಆ ಲೈಫ್ ಸ್ಟೈಲ್ ಅದನ್ನು ಇನ್ನೂ ಎಂಜಾಯ್ ಮಾಡಬೇಕು ಅಂತ. ಸೊ ಅದಕ್ಕೂ ಹಿಂಜರಿತಾ ಇರ್ತಾರೆ. ಅವರು ಮುಂದೆ ಬಂದು ಮಾತಾಡ್ತಾ ಇರೋದಿಲ್ಲ. ನಿಮಗೂ ಎಲ್ಲೋ ಒಂದು ಕಡೆ ಇನ್ನೂ ಆ ಒಂದು ಕಮಿಟ್ಮೆಂಟ್, ಆ ಒಂದು ಸೊಸೈಟಿಯಲ್ಲಿ ಇದು ಒಂದು ಕನೆಕ್ಷನ್ ಅಂತ ಹೋದರೆ ಅದರಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ತಗೋಬೇಕು, ಅದಕ್ಕೆ ರೆಡಿ ಇಲ್ಲ. ಓಕೆ. ಸೊ ಈ ಸದ್ಯದ ಪರಿಸ್ಥಿತಿಯಲ್ಲಿ ಮಾತುಕತೆ ಕೂಡ ಕಡಿಮೆ ಇದೆ. ಆ್ಯಂಡ್ ಅದರ ಕಾರಣ ಸಬ್ಕಾನ್ಷಿಯಸಲ್ಲಿ ಸಿಂಗಲ್ ಆಗಿರಬೇಕು, ಸಿಂಗಲ್ ಲೈಫ್ ಸ್ಟೈಲ್ನ ಇನ್ನೂ ಎಂಜಾಯ್ ಮಾಡಬೇಕು ಅಂತ ಇಬ್ಬರು ಮನಸ್ಸಿನಲ್ಲೂ ಇದೆ. ಓಕೆ. ಆ್ಯಂಡ್ ಇದರಲ್ಲಿ ಇಬ್ರೂ ತುಂಬ ಸ್ಟ್ರಾಂಗ್ ಪರ್ಸ್ನಾಲಿಟೀಸ್ ಇದೆ. ಒಂದು ಯಾವಾಗ್ಲೂ ತುಂಬ ಸ್ಟ್ರಾಂಗ್ ಪರ್ಸ್ನಾಲಿಟೀಸ್, ತುಂಬ ಸ್ಟ್ರಾಂಗ್ ಎನರ್ಜೀಸ್ ಇದ್ದರೆ ಅದು ಕ್ಲ್ಯಾಶ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಓಕೆ. ಸೊ ಒಬ್ಬರು ಈಗೋ ಅಂತ ಇದ್ದರೆ ಇನ್ನೊಬ್ಬರು ಸ್ವಲ್ಪ ಸ್ಟಬನ್ನೆಸ್ಸೂ ಇದೆ. ಒಬ್ಬರು ಸ್ಟ್ರಾಂಗ್ ಇದ್ದರೆ ಇನ್ನೊಬ್ಬರು ಸಟಲ್ ಇರಬೇಕು. ಬಟ್ ಇದರಲ್ಲಿ ಎನರ್ಜಿ ಕ್ಲಾಶಸ್ ಅಥವಾ ಈಗೋ ಕ್ಲಾಶಸ್ ಆಗುವಂಥ ಚಾನ್ಸಸ್ ಇದೆ ನಿಮ್ಮ ಕನೆಕ್ಷನಲ್ಲಿ. ಸೊ ಈಗೋ ಕ್ಲಾಶಸ್ ಜಾಸ್ತಿ ಆಗುವಾಗ ಕನೆಕ್ಷನ್ ಎಂಡ್ ಆಗುವಂಥ ಚಾನ್ಸಸ್ ಕೂಡ ಇದೆ. ಬಟ್ ಫ್ಯೂಚರ್ನ ನಾವು ನೋಡಿದ್ರೆ, ಓಕೆ, ಇವಾಗ ಇರೋವಂಥ ಎನರ್ಜೀಸ್ ಎಲ್ಲ ತುಂಬ ಸಟಲ್ ಇದೆ. ಒಬ್ಬರು ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅವ್ರ ಮನಸ್ಸಿನಲ್ಲಿದೆ. ಬಟ್ ಆನ್ ದ ಅದರ್ ಹ್ಯಾಂಡ್ ಇನ್ನೊಬ್ಬರು ತುಂಬ ಮೆಚ್ಯೂರ್ಡ್ ಆ್ಯಂಡ್ ಲೈಫ್ನ ನೋಡಿರೋರು. ಸೊ ಒಬ್ಬರು ತುಂಬ ಪೇಜ್ ಎನರ್ಜೀಸ್ ಬರ್ತಾ ಇದೆ. ಓಕೆ. ಹೂ ಇಸ್ ಸ್ಟಿಲ್ ವರ್ಲ್ಡ್ ಹೆಂಗಿದೆ, ಪ್ರಪಂಚ ಹೆಂಗಿದೆ, ಅದರಲ್ಲಿ ಹೆಂಗೆ ನಡೆಯುತ್ತೆ ದಿನನಿತ್ಯ ವ್ಯವಹಾರಗಳು, ಅದನ್ನು ತಿಳ್ಕೊಬೇಕು. ಇನ್ನೂ ಆ ವ್ಯವಹಾರ ಜ್ಞಾನ ಇಲ್ಲದಿರೋಂಥ ಒಬ್ಬರು ತುಂಬ ಯಂಗ್ ಪರ್ಸನ್ ಒಬ್ಬರು ಇರ್ತಾರೆ. ಇನ್ನೊಬ್ಬರು ಎಲ್ಲ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಆ್ಯಂಡ್ ಪ್ರೂವರ್ ಪರ್ಸ್ನಾಲಿಟಿ ಒಬ್ಬರು ಇರ್ತಾರೆ. ಓಕೆ.
ಸೊ ಕಮ್ಯುನಿಕೇಷನ್ ಇನ್ನೂ ತುಂಬ ಕಡಿಮೆ ಇದೆ ಆ್ಯಂಡ್ ಸಿಂಗಲ್ ಲೈಫ್ ಸ್ಟೈಲ್ ಇರಬೇಕು ಅಂತ ಇಬ್ಬರ ಮನಸ್ಸಲ್ಲೂ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಕನೆಕ್ಷನ್ನ ಎಕ್ಸ್‌ಪ್ಲೋರ್ ಮಾಡಬೇಕು. ಹೇಗಾಗುತ್ತೆ ಮುಂದೆ? ನಮಗೆ ಒಂದು ಚಾನ್ಸಸ್ ಇದೆಯಾ? ನಾವು ಇದಕ್ಕೆ ಈ ಕನೆಕ್ಷನ್‌ಗೆ ಒಂದು ಶಾಟ್ ಕೊಟ್ಟು ನೋಡೋಣ ಅಂತ ಕೂಡ ನಿಮ್ಮ ಮನಸ್ಸಿನಲ್ಲಿ ಇಬ್ಬರ ಮನಸ್ಸಲ್ಲೂ ಕೂಡ ಇದೆ. ಸೊ ಬಟ್ ದ ಪಾಸಿಟಿವ್ ನ್ಯೂಸ್ ಇಸ್ ಈ ಕನೆಕ್ಷನ್‌ಗೆ ಪೊಟೆನ್ಷಿಯಲ್ ಇದೆ. ಓಕೆ. ಪ್ರಯತ್ನ ಮಾಡಿ ಮುಂದೆ ಬಂದಾಗ ಇಬ್ಬರಲ್ಲಿ ಒಂದು ಪಾರ್ಟಿ ಆ್ಯಕ್ಷನ್ ತಗೊಂಡಾಗ ನಿಮ್ಮ ಕನೆಕ್ಷನ್ ಒಂದು ಡ್ರಾಸ್ಟಿಕ್ ಟರ್ನ್ ತಗೊಳುತ್ತೆ. ಒಂದು 360 ಡಿಗ್ರಿ ಟರ್ನ್ ತಗೊಳುತ್ತೆ. ಸೊ ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ಬರುತ್ತೆ. ಯಾರು ಮುಂದೆ ಬಂದು ಮೋಸ್ಟ್ಲಿ ಈ ರೀಡಿಂಗ್‌ನ ಯಾರು ನೋಡ್ತಾ ಇದ್ದಾರೆ ಅವರು ಫಸ್ಟ್ ಸ್ಟೆಪ್ ತಗೊತಾರೆ ಅಥವಾ ಮೂವ್ ಮಾಡ್ತಾರೆ. ಯಾರು ಮೂವ್ ಮಾಡಿದ ತಕ್ಷಣ ಇಲ್ಲಿ ನಾವು ವೀಲ್ ಆಫ್ ಫಾರ್ಚೂನ್ ನೋಡ್ಬೋದು. ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ಬಂದಿದೆ. ಒಬ್ಬರು ಮೂವ್ ಮಾಡಿದ ತಕ್ಷಣ ಈ ಕನೆಕ್ಷನ್ ಡ್ರಾಸ್ಟಿಕ್ 360 ಡಿಗ್ರಿ ಟರ್ನ್ ತಗೊಳುತ್ತೆ ಆ್ಯಂಡ್ ನಿಮ್ಮ ಒಂದು ಡೆಸ್ಟಿನಿ, ಲಕ್, ಫೇಟ್, ನಿಮ್ಮ ಒಂದು ಫೇಟ್ ಏನಂತ ಹೇಳ್ತಾರೆ, ಡೆಸ್ಟಿನಿ ಅಂತ ಹೇಳ್ತಾರೆ, ಅದು ಕಂಪ್ಲೀಟಾಗಿ ಶಿಫ್ಟ್ ಆಗುತ್ತೆ. ಎಷ್ಟರ ಮಟ್ಟಿಗೆ ಶಿಫ್ಟ್ ಆಗುತ್ತೆ ಅಂದರೆ 100% 100% ಈ ಕನೆಕ್ಷನ್ನಲ್ಲಿ ಮದುವೆ ಅಥವಾ ಮ್ಯಾರೇಜ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಈ ಕನೆಕ್ಷನ್ನಲ್ಲಿ ಮ್ಯಾರೇಜ್ ಪೊಟೆನ್ಷಿಯಲ್ ತುಂಬ ಜಾಸ್ತಿ ಇದೆ. ಪ್ರೊವೈಡೆಡ್ ಒಂದು ಪರ್ಸನ್ ಸ್ವಲ್ಪ ಕಾಂಪ್ರಮೈಸ್ ಮಾಡಿ ಮುಂದೆ ಒಂದು ಸ್ಟೆಪ್ ತಗೊಬೇಕು. ಓಕೆ. ಸೊ ಔಟ್ಕಮ್ ಬಂದ್ಬಿಟ್ಟು ತುಂಬ ಒಳ್ಳೆಯ ಔಟ್ಕಮ್ ಇದೆ ಆ್ಯಂಡ್ ಈಗ ಇನ್ನೂ ಈ ರೀಡಿಂಗಲ್ಲಿ ನಾನು ನೋಡ್ತಿರೋ ಪ್ರಕಾರ ಎಲ್ಲ ಎಕ್ಸ್ಪ್ಲೋರಿಂಗ್ ಎನರ್ಜೀಸ್ ಇದೆ. ತುಂಬ ಸಟಲ್ ಎನರ್ಜೀಸ್ ಇದೆ. ಆನ್ ದ ಸರ್ಫೇಸ್ ಎನರ್ಜೀಸ್ ಇದೆ. ಬಟ್ ಇವೆಂಚುಲಿ ಒಬ್ಬರು ಮಾತಾಡಿದ್ರೆ ಈ ಕನೆಕ್ಷನ್ನಿನ ಪೊಟೆನ್ಷಿಯಲ್ ಮ್ಯಾರೇಜ್ ತನಕನೂ ಹೋಗ್ತಾ ಇದೆ ಆ್ಯಂಡ್ ಎಸ್ ಇಟ್ ಕುಡ್ ಬಿ ಟ್ರೂ ಲವ್. ನೀವು ನಿಮ್ಮ ಲೈಫಿನ ಒಂದು ಅಲ್ಟಿಮೇಟ್ ಟ್ರೂ ಲವ್ ಅಥವಾ ಸೋಲ್ಮೇಟ್ ಕನೆಕ್ಷನ್ನ ನೀವು ಎಕ್ಸ್ಪೀರಿಯೆನ್ಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೆಕೆಂಡ್, ಯಾ, ಇದು ನಿಮ್ಮ 6 ಆಫ್ ವಾಂಡ್ ಕಾರ್ಡ್. ಯಾ, 6 ಆಫ್ ವಾಂಡ್ ಕಾರ್ಡ್ಸ್. ಸೊ ಅಲ್ಟಿಮೇಟ್ಲಿ ಇದು ಟ್ಯಾರೋ ಡೆಕ್ಕಲ್ಲಿ ಮ್ಯಾರೇಜಿನ ರೆಪ್ರೆಸೆಂಟೇಷನ್. ಸೊ ಔಟ್ಕಮ್ ಈ ಕನೆಕ್ಷನಲ್ಲಿ ಬಂದುಬಿಟ್ಟು ಮ್ಯಾರೇಜ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಪೈಲ್ 1 ಯಾರು ಚೂಸ್ ಮಾಡಿದ್ದೀರಾ ಇವಾಗ ಒಂದು ಇಟ್ ಈಸ್ ಇನ್ ಎಕ್ಸ್ಪ್ಲೋರೇಟರಿ ಫೇಸ್, ಇದು ಟ್ರೂ ಲವ್ ಆಗಿ ಚೇಂಜ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸೊ ಪೈಲ್ 1 ನಿಮಗೆ ರೀಡಿಂಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹೇಳಿ, ಕಮೆಂಟ್ ಮಾಡಿ ಹೇಳಿ ನಿಮ್ಗೆ ಹೇಗೆ ಅನಿಸ್ತು ಈ ರೀಡಿಂಗ್ ಅಂದ್ಬಿಟ್ಟು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೋ ಫಾರ್. ಥ್ಯಾಂಕ್ ಯು ಸೋ ಮಚ್. ಓಕೆ. ಈಗ ಯಾರು ಈ ಪೈಲ್ 2 ಈ ಬ್ಲೂ ಮಂಡಲ ಕಾರ್ಡ್ ಚೂಸ್ ಮಾಡಿದ್ದೀರಾ ನಿಮ್ಮ ರೀಡಿಂಗ್ನ ನೋಡೋಣ. ಪೈಲ್ 2 ನಿಮ್ಮ ಪರ್ಸನ್ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಶಫಲ್ ಮಾಡಿದಾಗ 9 ಆಫ್ ಕಪ್ಸ್ ಆ್ಯಂಡ್ ಏಸ್ ಆಫ್ ಕಪ್ಸ್. ಸೊ ಇದರಲ್ಲಿ ತುಂಬ ಇಮೋಷನ್ಸ್ ಬರ್ತಾ ಇದೆ, ಇಮೋಷ್ನಲಿ ಆ್ಯಂಡ್ ಲವ್ ಇಮೋಷನ್ಸ್ ಇರೋವಂಥ ಕಾರ್ಡ್ಸ್ ಇದು. ಸೊ ಶಫಲ್ ಮಾಡಬೇಕಂದ್ರೆ ಪಾಸಿಟಿವ್ ಮೆಸೇಜಸ್ ಬರ್ತಾ ಇದೆ. ನೋಡೋಣ ರೀಡಿಂಗ್ ಹೇಗೆ ಬರುತ್ತೆ ಅಂತ. ಪೈಲ್ 2 ನಿಮ್ಮ ಪರ್ಸನ್ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ ಆ್ಯಂಡ್ ಕಾಮ್ ಡೌನ್, ರಿಲ್ಯಾಕ್ಸ್ ಯುವರ್ ಎನರ್ಜೀಸ್ ಆ್ಯಂಡ್ ರೀಡಿಂಗಲ್ಲಿ ಏನು ಮೆಸೇಜಸ್ ಬರುತ್ತೆ ಅಂತ ನೋಡೋಣ. ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ಟ್ರೂ ಲವ್ ಅಥವಾ ಆನ್ ದ ಸರ್ಫೇಸ್ ಕನೆಕ್ಷನ್ ಅಂತ ನೋಡೋಣ. ಯೆಟ್ ಅನದರ್ 10 ಆಫ್ ಕಪ್ಸ್. ನಾನು ಶಫಲ್ ಮಾಡಬೇಕಂದ್ರೆ ತುಂಬ ಕಾರ್ಡ್ಸ್ ಬಿತ್ತು. ಸೊ ಇದರ ಮೀನಿಂಗ್ ಈ ಕನೆಕ್ಷನಲ್ಲಿ ತುಂಬ ನಿಮ್ಮ ಪರ್ಸನ್ ಯಾರು ರೀಡಿಂಗ್ ನೋಡ್ತಾ ಇದ್ದೀರಾ ನಿಮ್ಮ ಪರ್ಸನ್ ನಿಮ್ಮ ಹತ್ರ ತುಂಬ ಮಾತಾಡಬೇಕು ಅಂತ ಇದ್ದಾರೆ. ತುಂಬ ಕಮ್ಯುನಿಕೇಷನ್ ಮೆಸೇಜಸ್ ಬರ್ತಾ ಇದೆ. ಓಕೆ, ನೋಡೋಣ.
ಪೈಲ್ ಟು ನಿಮ್ಮ ಕಾರ್ಡ್ಸ್ನ ಶಫಲ್ ಮಾಡಾಗಿದೆ. ಸೊ ಏನು ಮೆಸೇಜಸ್ ಬರ್ತಾ ಇದೆ ನೋಡೋಣ. ಆಲ್ ರೈಟ್. ಸೊ ಪೈಲ್ ಟು ನಿಮ್ಮ ಒಂದು ಕಾರ್ಡ್ಸ್ನ ನಾನು ತಗೊಂಡಾಗಿದೆ. ನಿಮ್ಮ ಒಂದು ಕಾರ್ಡ್ಸ್ ಏನು ಹೇಳ್ತಾ ಇದೆ ಅಂತ ನೋಡೋಣ. ಈಸ್ ಇಟ್ ಟ್ರೂ ಲವ್? ಸೊ ಫಸ್ಟ್ ಮೆಸೇಜಸ್ ಬರ್ತಾ ಇರೋ ಪ್ರಕಾರ ಪೈಲ್ ಟು ಯಾರ್ಯಾರು ಚೂಸ್ ಮಾಡಿದ್ದೀರಾ, ಸೊ ಇದು ಒಂದು ನ್ಯೂ ಕನೆಕ್ಷನ್ ಅಲ್ಲ, ಇದು ಒಂದು ಓಲ್ಡ್ ಕನೆಕ್ಷನ್ ಆಗಿರುತ್ತೆ. ಓಕೆ, ಸೊ ನೀವು ಇನ್ನೂ ಕ್ರಶ್ ಅಥವಾ ಎಕ್ಸ್ಪ್ಲೋರೇಷನ್ ಫೇಸಲ್ಲಿರೋದಿಲ್ಲ. ಯಾರೇ ಈ ರೀಡಿಂಗ್ ನೋಡ್ತಾ ಇದ್ದೀರಾ, ಕೆಲವೊಂದು ವರ್ಷ ಅವರು ಈ ಕನೆಕ್ಷನಲ್ಲಿ ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ. ಸೊ ಅಂಥ ಒಂದು ಕನೆಕ್ಷನ್, ಇಟ್ಸ್ ನಾಟ್ ಎ ನ್ಯೂಲಿ ಡೆವಲಪ್ಡ್ ಕನೆಕ್ಷನ್, ಇಟ್ಸ್ ಒಂದು ಕೆಲವೊಂದು 2 to 3 ಇಯರ್ಸ್ ಈಸಿಲಿ ಆಗಿದೆ ಅಂತ ಒಂದು ಕನೆಕ್ಷನ್ ಬರ್ತಾ ಇದೆ. ಅಂಥ ಒಂದು ಕನೆಕ್ಷನಿನ ಮೆಸೇಜಸ್ ಬರ್ತಾ ಇದೆ ಇಲ್ಲಿ. ಸೊ ಪೈಲ್ ಒನ್, ನಿಮ್ಮ ಎನರ್ಜೀಸ್ ಏನಿದೆ ಸದ್ಯದಲ್ಲಿ ನಿಮ್ಮ ಪರ್ಸನ್ ಬಗ್ಗೆ ಅಂದರೆ, ಇದರಲ್ಲಿ ನೀವೇ ತುಂಬ ಸ್ವಲ್ಪ ಡಿಫೆನ್ಸಿವ್ ಆಗಿದೆ ಇದ್ದೀರಾ. ಅಂದರೆ ನೀವು ಈ ಕನೆಕ್ಷನಲ್ಲಿ ಮುಂದುವರಿಯೋದಕ್ಕೆ ರೆಡಿ ಇಲ್ಲ. ಓಕೆ, ನೀವೇನಕ್ಕೆ ಅದಕ್ಕೋಸ್ಕರ ನೀವು ಈ ಟ್ಯಾರೋ ರೀಡಿಂಗ್ ಕೂಡ ನೋಡ್ತಾ ಇದ್ದೀರಾ. ನಿಮಗೆ ಮೈಂಡಲ್ಲಿ ಒಂದು ಕ್ವಶನ್ ಇದೆ, ಇದನ್ನು ಟ್ರೂ ಲವ್ವಾ, ಈಸ್ ಇಟ್ ಮೆಂಟ್ ಫಾರ್ ಯು, ಇದು ನಿಮಗೆ ಸರ್ವ್ ಮಾಡುತ್ತಾ, ಮುಂದೆ ಹೋಗ್ತಾ ಇದು ನಿಮಗೆ ಒಳ್ಳೇದು ಮಾಡುತ್ತಾ ಅಂತ ನಿಮ್ಮ ಮನಸ್ಸಲ್ಲೇ ಒಂದು ಪ್ರಶ್ನೆ ಇದೆ. ಅದಕ್ಕೋಸ್ಕರ ನೀವು ಟ್ಯಾರೋ ರೀಡಿಂಗ್ ನೋಡ್ತಾ ಇದ್ದೀರಾ. ನೀವು ಈ ಕನೆಕ್ಷನ್ಗೆ ಸ್ವಲ್ಪ ಡಿಫೆನ್ಸಿವ್ ಆಗಿದ್ದೀರಾ ಅಥವಾ ನೀವಿನ್ನೂ ರೆಡಿ ಇಲ್ಲ. ಓಕೆ, ಮೋಸ್ಟ್ ಪ್ರಾಬಬ್ಲಿ ಈ ಕನೆಕ್ಷನಲ್ಲಿ ನಿಮ್ಮ ಒಂದು ಪರ್ಸನ್, ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಅವರು ಕಮಿಟ್ಮೆಂಟ್ ಕೊಡೋದಕ್ಕೆ ರೆಡಿ ಇದ್ದಾರೆ. ಓಕೆ, ಅವರೆಲ್ಲೋ ಒಂದು ಕಡೆ ಅವ್ರು ರೆಡಿ ಇದ್ದಾರೆ, ಬಟ್ ನೀವು ರೆಡಿ ಇಲ್ಲ. ಅವರು ಮ್ಯಾರೇಜ್ ಅಥವಾ ನೆಕ್ಸ್ಟ್ ಎಂಗೇಜ್ಮೆಂಟ್ ಅಥವಾ ಏನೇ ಒಂದಕ್ಕೆ ಅವ್ರು ಆಲ್ರೆಡಿ ಪ್ರಪೋಸ್ ಮಾಡಿದ್ದಾರೆ, ಬಟ್ ನೀವು ಇದಕ್ಕೆ ರೆಡಿ ಇಲ್ಲ. ಕಾರಣ ಏನಂದರೆ, ನಿಮ್ಮಿಬ್ಬರ ಮಧ್ಯೆ ಒಂದು ಬ್ಯಾಡ್ ಇನ್ಸಿಡೆಂಟ್ ಕೂಡ ನಡೆದಿರುತ್ತೆ. ಓಕೆ, ಇದರಲ್ಲಿ ನಿಮ್ಮ ಪರ್ಸನ್ ಎಲ್ಲೋ ಒಂದು ಕಡೆ ಏನೋ ಒಂದು ನಿಮಗೆ ಸುಳ್ಳು ಹೇಳಿರ್ಬೋದು, ಚೀಟ್ ಮಾಡಿರ್ಬೋದು ಅಥವಾ ಟ್ರಿಕ್ ಮಾಡಿರ್ಬೋದು. ಅದರಿಂದ ಸಾಕಷ್ಟು ಆರ್ಗ್ಯುಮೆಂಟ್ಸ್ ಕೂಡ ಆಗಿ ಒಂದು ಬ್ಯಾಡ್ ಎಂಡಿಂಗ್ ಕೂಡ ನಡೆದಿರ್ಬೋದು, ಒಂದು ಟೆಂಪ್ರರಿ ಬ್ರೇಕ್ ಕೂಡ ನಡೆದಿರ್ಬೋದು ನಿಮ್ಮ ಕನೆಕ್ಷನಲ್ಲಿ. ಆ್ಯಂಡ್ ಪೈಲ್ ಟು ನೀವು ನೋಡ್ತಾ ಇದ್ದೀರಲ್ಲ, ನೀವು ಈ ಕನೆಕ್ಷನಿಂದ ಸ್ವಲ್ಪ ಬ್ರೇಕ್ ತೊಗೊಂಡು ನೀವು ಇದರಿಂದ ಎಕ್ಸಿಟ್ ಕೂಡ ಆಗಿದ್ದೀರಾ. ಆ್ಯಂಡ್ ಟೆಂಪ್ರರಿ ಬ್ರೇಕ್ ಆಗಿ ನಿಮ್ಮ ಮಧ್ಯೆ ಮಾತುಕತೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೂಡ ಆಗಿದೆ ಈ ಕನೆಕ್ಷನಲ್ಲಿ. ಸೊ ಅದನ್ನೆಲ್ಲ ದಾಟ್ಬಿಟ್ಟು ಇವಾಗ ನಿಮ್ಮ ಪರ್ಸನ್ ನಿಮಗೆ ಒಂದು ಕಮಿಟ್ಮೆಂಟ್, ನೆಕ್ಸ್ಟ್ ಲೆವೆಲ್ ಕಮಿಟ್ಮೆಂಟ್ ಕೊಡಬೇಕು ಅಂತ ಇದ್ದಾರೆ. ಬಟ್ ನೀವೇ ಆ ಕಮಿಟ್ಮೆಂಟ್ನ ತೊಗೊಳಕ್ಕೆ ರೆಡಿ ಇಲ್ಲ, ಯಾಕಂದರೆ ಟ್ರಸ್ಟ್. ಸೊ ಇನ್ನೂ ನೀವು ಈ ಪರ್ಸನ್ನ ಕಂಪ್ಲೀಟಾಗಿ ನಿಮಗೆ ಟ್ರಸ್ಟ್ ಮಾಡೋವಂಥ ಕೇಪಬಿಲಿಟಿ ಅಥವಾ ಟ್ರಸ್ಟ್ ಮಾಡೋವಂಥ ಶಕ್ತಿ ನಿಮಗೆ ಬರ್ತಾ ಇಲ್ಲ, ಇನ್ನೂ ಆ ಥರ ಇಂಟ್ಯೂಷನ್ ಬರ್ತಾ ಇಲ್ಲ. ಓಕೆ, ಬಟ್ ನಿಮ್ಮ ಪರ್ಸನ್ ಆಗಿದ್ದೆಲ್ಲ ಮುಗ್ದಿದೆ, ಹಳೆ ಕತೆ. ಒಂದು ನ್ಯೂ ಬಿಗಿನಿಂಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಅವರು ಜೆನ್ಯೂನ್ ಆಗಿ ನ್ಯೂ ಬಿಗಿನಿಂಗ್ನ ಸ್ಟಾರ್ಟ್ ಮಾಡಬೇಕು ಅಂತ ನಿಮ್ಮ ಹತ್ರ ಬಂದು ಈ ಆಫರ್ನ ಕೊಟ್ಟಿರ್ತಾರೆ, ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಒಂದು ಈ ಕನೆಕ್ಷನ್ನ ಹೀಲ್ ಮಾಡೋಣ, ಹೀಗೆ ಎಲ್ಲ ಏನೇನು ಮಾಡೋದಕ್ಕೆ ಈ ಕನೆಕ್ಷನ್ನ ಹೀಲ್ ಮಾಡಿ ಈ ಕನೆಕ್ಷನ್ನ ಮುಂದೆ ತಗೊಂಡು ಹೋಗೋಣ. ಎಲ್ಲ ಥರ ಹೋಪ್ಸ್ ಆ್ಯಂಡ್ ಪ್ರಯತ್ನಗಳು ಅವ್ರು ಮಾಡ್ತಾ ಇದ್ದಾರೆ. ಅವ್ರ ಪ್ರಯತ್ನ ಫುಲ್ಫಿಲ್ ಆಗಿ ಈ ಕನೆಕ್ಷನ್ ಸಕ್ಸಸ್ಫುಲ್ ಆಗುತ್ತೆ, ನೀವು ಅವ್ರ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡ್ತೀರಾ ಅಂತ ಕೂಡ ಅವ್ರು ಹೋಪ್ ಮಾಡ್ತಾ ಇದ್ದಾರೆ. ಓಕೆ, ಸೊ ನಿಮ್ಮ ಪರ್ಸನಿನ ಎನರ್ಜೀಸ್ ತುಂಬ ಹೋಪ್ಫುಲ್ ಎನರ್ಜೀಸ್ ಇದೆ ಆ್ಯಂಡ್ ಸಿನ್ಸಿಯರ್ ಆ್ಯಂಡ್ ಆನೆಸ್ಟ್ ಎಫರ್ಟ್ಸ್ ಇದೆ. ಬಟ್ ಎಲ್ಲೋ ನಿಮ್ಮ ಕಡೆಯಿಂದನೇ ಅದು ಒಂದು ಡಿಫೆನ್ಸಿವ್ ಎನರ್ಜೀಸ್ ಇದೆ. ಓಕೆ, ಬಟ್ ನಿಮ್ಮ ಕನೆಕ್ಷನ್ನಿನ ಒಂದು ಸ್ಟ್ರಾಂಗ್ ಪಾಯಿಂಟ್ ಅಂದರೆ, ಇಬ್ರಿಗೂ ದೇ ಹ್ಯಾವ್ ದ ಸೇಮ್ ಗೋಲ್. ಓಕೆ, ಇಬ್ಬರ ಮನಸ್ಸಲ್ಲೂ ಸಬ್ಕಾನ್ಷಿಯಸ್ ಮೈಂಡಲ್ಲೂ ಒಂದು ಲಾಂಗ್ ಟರ್ಮ್ ಹ್ಯಾಪಿನೆಸ್, ಹ್ಯಾಪಿಲಿ ಎವರ್ ಆಫ್ಟರ್ ಅಂತಾರಲ್ಲ, ಈ ಕಾರ್ಡಲ್ಲಿ ನೀವು ನೋಡ್ತಾ ಇರಬಹುದು ಎಂಥ ಹ್ಯಾಪಿ ಕಾರ್ಡ್ ಇದೆ ಇದು. ಒಂದು ಫ್ಯಾಮಿಲಿ ವಿತ್ ಚಿಲ್ಡ್ರನ್ ಆ್ಯಂಡ್ ಯು ಕ್ಯಾನ್ ಸಿ ಹಿಯರ್ ರೈನ್ಬೋಸ್. ಈ 10 ಕಪ್ಸ್ ಅಂದರೆ ನಿಮ್ಮ ಹತ್ರ ಎಲ್ಲ ಒಂದು ಇಮೋಷ್ನಲ್ ಕಂಟೆಂಟ್ಮೆಂಟ್, ಯಾವ್ಯಾವ ಥರ ಖುಷಿ ಬೇಕು, ವೆದರ್ ಇಟ್ ಈಸ್
ಸ್ಪಿರಿಚುವಲಿ, ಇಮೋಷ್ನಲಿ, ಫಿಸಿಕಲಿ, ಸೈಕಾಲಜಿಕಲಿ, ಸ್ಪಿರಿಚುವಲಿ ಎಲ್ಲ ಥರ ಖುಷಿನೂ ನಿಮಗೆ ಈ ಕನೆಕ್ಷನ್ನಿಂದ ಸಿಗುತ್ತೆ. ಒಬ್ರಿಗೊಬ್ರು ಕಮಿಟ್ಮೆಂಟ್ ತೊಗೊಂಡ್ರೆ ನಿಮಗೆ ಅಲ್ಟಿಮೇಟ್ ಲೈಫ್ ಹ್ಯಾಪಿನೆಸ್ ಸಿಗುತ್ತೆ ಅಂತ ಗೊತ್ತು. ದಿಸ್ ಇಸ್ ಎನ್ ಸಬ್ಕಾನ್ಷಿಯಸ್ಲಿ ಇದು ಗೊತ್ತಿರುವಂಥ ಮಾತು. ಆ್ಯಂಡ್ ನೀವಿಬ್ರೂ ಸ್ಟ್ರಾಂಗಾಗಿ ಇದನ್ನು ಒಪ್ಕೊಂಡಿದ್ದೀರಾ. ಒಂದು ಒಳ್ಳೆ ಖುಷಿ ನಿಮ್ಮಿಬ್ಬರ ಮಧ್ಯನೇ ಇದೆ. ಯು ಆರ್ ಈಚ್ ಅದರ್ಸ್ ಹ್ಯಾಪಿನೆಸ್ ಅಂತಾರಲ್ಲ ಆ ಥರ. ಬಟ್ ಇದರಲ್ಲಿ ನೆಗೆಟಿವ್ ಪಾಯಿಂಟ್ ಏನಿದೆ ಅಂದರೆ ನಿಮಗೆ ನಿಮ್ಮ ಪರ್ಸನ್ ಬಗ್ಗೆ ಟ್ರಸ್ಟ್ ಮಾಡೋಕ್ಕಾಗ್ತಾಯಿಲ್ಲ. ನೀವು ನಿಮ್ಮ ಪರ್ಸನ್ ಮೇಲೆ ಟ್ರಸ್ಟ್ ಇಶ್ಯೂಸ್ ಇದೆ. ಯಾಕಂದರೆ ಅವ್ರು ಆಲ್ರೆಡಿ ಒಂದು ಸತಿ ಏನೋ ಒಂದು ನಿಮ್ಮ ಟ್ರಸ್ಟ್ನ ಬ್ರೇಕ್ ಮಾಡಿರ್ತಾರೆ, ವಿಶ್ವಾಸನ ಬ್ರೇಕ್ ಮಾಡಿರ್ತಾರೆ. ಮತ್ತು ಅದೇ ರೀತಿ ಆಗಬಾರ್ದು ಅನ್ನೋ ರೀತಿ ನಿಮಗೆ ಭಯ ಇರುತ್ತೆ. ಈ ಪರ್ಸನ್ ಸ್ವಲ್ಪ ಅವ್ರ ನೇಚರ್ ಕೂಡ ಹಾಟ್ ಆ್ಯಂಡ್ ಕೋಲ್ಡ್ ಆ್ಯಂಡ್ ಪ್ಯಾಸಿವ್ ಅಗ್ರೆಸಿವ್. ಒಂದೊಂದು ಟೈಮ್ ಒಂದೊಂದು ಥರ ಮಾತಾಡ್ತಾರೆ. ಸ್ವಲ್ಪ ಫ್ಲಿಪ್ ಫ್ಲಾಪ್ ನೇಚರ್ ಇರೋದ್ರಿಂದ ನಿಮಗೆ ಭಯ ಇದೆ. ಆ್ಯಂಡ್ ಅದಕ್ಕೋಸ್ಕರ ನೀವು ತುಂಬ ಟೈಮ್ ತೊಗೊತಾ ಇದ್ದೀರಾ ಈ ಕನೆಕ್ಷನ್ನ ಡಿಸೈಡ್ ಮಾಡೋದಕ್ಕೆ. ಸ್ಪೆಷಲಿ ಯಾರು ರೀಡಿಂಗ್ ನೋಡ್ತಾ ಇದ್ದೀರಾ ಇದನ್ನು ಡಿಸೈಡ್ ಮಾಡೋದಕ್ಕೆ ತುಂಬ ವೇಟ್ ಕೂಡ ಮಾಡಿದ್ದೀರಾ. ಆಲ್ರೆಡಿ ನೀವು ವೇಟ್ ಮಾಡಿದ್ದೀರಾ. ಆ್ಯಂಡ್ ವೇಟ್ ಮಾಡಿ ಈ ಪರ್ಸನ್ನಿಂದ ನಿಮ್ಗೆ ಏನಾದರೂ ಟ್ರಸ್ಟ್ ಇಶ್ಯೂ ಆಗಿ ಮತ್ತು ಇವಾಗ ಈ ಬೇಡವೇ ಬೇಡ ಅನ್ನೋ ಒಂದು ಸ್ಟೇಜಲ್ಲಿದ್ದೀರಾ. ಸೊ ಮತ್ತು ಪರ್ಸನ್ ತಿದ್ಕೊಳ್ಳೋಕ್ಕೆ ನಿಮಗೆ ಒಂದು ಆಫರ್ ಕೊಟ್ಟಿರ್ತಾರೆ. ಬಟ್ ಸ್ಟಿಲ್ ನೀವು ಇದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ವೆರಿ ವೆರಿ ವಿಜಿಲೆಂಟಾಗಿ, ತುಂಬ ಕಾನ್ಷಿಯಸ್ ಆಗಿ. ನೀವು ಒಂದು ಇಮೋಷನಲ್ ಫೂಲ್ ಅಲ್ಲ. ಯಾರಿಗೆ ರೀಡಿಂಗ್ ನೋಡ್ತಾ ಇದ್ದೀರಾ ತುಂಬ ಇಮೋಷನ್ಸಿಂದ ಹೋಗ್ತಾ ಇಲ್ಲ. ಬಟ್ ನೀವು ಕಾನ್ಷಿಯಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಈ ಪರ್ಸನ್ ಮೇಲೆ ಕಣ್ಣಿಟ್ಟಿದ್ದೀರಾ. ಆ್ಯಂಡ್ ಇಟ್ಸ್ ಲೈಕ್ ಎಸ್ ಆರ್ ನೋ, ಬ್ಲ್ಯಾಕ್ ಆರ್ ವೈಟ್. ನಿಮ್ಮ ಒಂದು ವಿಷನಲ್ಲಿ ಗ್ರೇ ಅನ್ನೋದಿಲ್ಲ. ಸೊ ಈ ಪರ್ಸನ್ 100% ಕರೆಕ್ಟಾಗಿದ್ದರೆ, ನಿಯತ್ತಾಗಿ ನಡ್ಕೊಂಡ್ರೆ, ನಿಮಗೇನು ಮತ್ತು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಕೊಟ್ಟಿಲ್ಲ ಅಂದರೆ ನೀವು ಒಂದು ಚಾನ್ಸ್ ಕೊಡ್ತೀರಾ. ಇಲ್ಲಾಂದರೆ ನೀವು ಅವ್ರನ್ನ ಕಂಪ್ಲೀಟಾಗಿ ನಿಮ್ಮ ಲೈಫಿಂದ ಕಿತ್ತಾಕ್ತೀರಾ. ಸೊ ಇದು ನಿಮ್ಮ ಒಂದು ಥಾಟ್ ಇದೆ. ನೀವು ಕರೆಂಟ್ಲಿ ಈಗ ಅಬ್ಸರ್ವ್ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ನ. ಆ್ಯಂಡ್ ನೀವು ಕೂಡ ನಿಮ್ಮ ಪರ್ಸನ್ನ ತುಂಬ ಇಷ್ಟಪಡ್ತೀರಾ. ತುಂಬ ಡೀಪಾಗಿ ಇಮೋಷನ್ಸ್ ಇದೆ. ಬಟ್ ಅದನ್ನು ನೀವು ತೋರಿಸ್ಕೊಳೋದಿಲ್ಲ. ಕಾರಣ ನಿಮ್ಗೆ ಆಗಿರುವಂಥ ಪೇಯ್ನ್ ಅಥವಾ ಟ್ರಸ್ಟ್ ಇಶ್ಯೂಸ್. ಆ್ಯಂಡ್ ಅವ್ರನ್ನ ಒಂದು ರಿಯಲ್ ಫ್ರೆಂಡ್ ಅಂತ ನೋಡ್ತೀರಾ ನೀವು. ಆಲ್ವೇಸ್ ಅವ್ರ ಜೊತೆ ಸ್ಪೆಂಡ್ ಮಾಡಿರೋಂಥ ಟೈಮ್ಸ್ ಆ್ಯಂಡ್ ಮೆಮೊರೀಸ್ನ ಚೆರಿಷ್ ಮಾಡ್ತೀರಾ. ಅವ್ರು ನಿಮ್ಮ ಒಂದು ಟ್ರೂ ಫ್ರೆಂಡ್ ಕೂಡ ಆಗಿರ್ತಾರೆ. ಬಟ್ ಕಾರಣಾಂತರದಿಂದ ಈ ಅನ್ಪ್ಲೆಸೆಂಟ್ ಇವೆಂಟ್ಸ್ ಆಗಿರುತ್ತೆ. ಇದರಿಂದ ನಿಮಗೆ ತುಂಬ ಓವರ್ ಥಿಂಕಿಂಗ್ ಆ್ಯಂಡ್ ಯೋಚನೆ ಕೂಡ ಆಗಿರುತ್ತೆ. ಆ್ಯಂಗ್ಸೈಟಿ ಇಶ್ಯೂಸ್ ಕೂಡ ಆಗಿರುತ್ತೆ. ಬಟ್ ಅಲ್ಟಿಮೇಟ್ಲಿ ಇಸ್ ಇಟ್ ಟ್ರೂ ಲವ್? ಎಸ್, ಇಟ್ ಈಸ್ ಟ್ರೂ ಲವ್. ಓಕೆ, ಫೈಲ್ 2 ನಿಮ್ಮ ಮನಸ್ಸಲ್ಲಿ ಕ್ವೆಶನ್ ಇದ್ದರೆ ಇಟ್ಸ್ ಟ್ರೂ ಲವ್. ಈ ನಿಮ್ಮ ಪರ್ಸನ್ ಆ ಕಡೆ ಈ ಕಡೆ ಹೋಗಿ ಕೊನೆಗೆ ನಿಮ್ಮ ಹತ್ರನೇ ಬರ್ತಾರೆ. ಏನೇ ಒಂದು ಟ್ರಸ್ಟ್ ಇಶ್ಯೂಸ್ ಇದ್ರೂ ಅದು ತಿದ್ಕೊಂಡು ನಿಮ್ಮ ಹತ್ರನೇ ಬರ್ತಾರೆ. ಇಟ್ಸ್ ಆ್ಯಂಡ್ ಟ್ರೂ ಸೋಲ್ಮೇಟ್ ಕನೆಕ್ಷನ್, ಟ್ರೂ ಪ್ಯೂರ್ ಲವ್ ಕನೆಕ್ಷನ್. ಇಲ್ಲಿ ನೀವು ನೋಡ್ಬೋದು ಹೇಗೆ ಒಂದು ಎನರ್ಜೀಸ್ 2 ಕಪ್ಸಿಂದ, ಇಬ್ಬರು ವ್ಯಕ್ತಿಗಳಿಂದ ಅವ್ರ ಕೈಯಿಂದ ಹೇಗೆ ಎನರ್ಜೀಸ್ ಆರ್ ಫ್ಲೋಯಿಂಗ್ ಇನ್ ಟು 2 ಕಪ್ಸ್. ಸೊ ಇಟ್ಸ್ ಎ ಟ್ರೂ ಸೋಲ್ಮೇಟ್ ಆ್ಯಂಡ್ ಡಿವೈನ್ ಕನೆಕ್ಷನ್. ಎಲ್ಲ ಕಲರ್ಸ್, ಎಲ್ಲ ವೈಬ್ರೇಷನ್ಸ್. ಸೊ ಇಟ್ಸ್ ಲೈಕ್ ಮೇಡ್ ಫಾರ್ ಈಚ್ ಅದರ್. ಓಕೆ, ಯು ವಿಲ್ ಫೀಲ್ ಕಂಫರ್ಟ್ ಆ್ಯಂಡ್ ಸೋಲೆಸ್ ಇನ್ ಈಚ್ ಅದರ್ಸ್ ಕಂಪನಿ. ಸೊ ಈಗ ಎಲ್ಲ ನಡೀತಾ ಇರೋದೆಲ್ಲ ಜಸ್ಟ್ ಟೆಸ್ಟ್ ಆಫ್ ದ ಕನೆಕ್ಷನ್, ಬಟ್ ಇಟ್ ಈಸ್ ಟ್ರೂ ಲವ್. ಓಕೆ, ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ಕನೆಕ್ಷನ್ ವಿಲ್ ಲೀಡ್ ಇನ್ ಟು ಲಾಂಗ್ ಟರ್ಮ್ ಮ್ಯಾರೇಜ್. ಆ್ಯಂಡ್ ಆದಮೇಲೆ ನೀವಿಬ್ಬರು ರೀಲೊಕೇಟ್ ಮಾಡುವಂಥ ಸಾಧ್ಯತೆಗಳು ಇಟ್ಸ್ ಎ ಟ್ರೂ ಲವ್ which will most likely convert into marriage connection and relocate ಆಗುವಂಥ ಚಾನ್ಸಸ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಓಕೆ, ಸೊ ಫೈಲ್ 2 ನಿಮ್ಮ ಮನಸ್ಸಲ್ಲಿ ಕ್ವೆಶನ್ ಇದ್ದರೆ ಇಸ್ ಇಟ್ ಟ್ರೂ ಲವ್? ಎಸ್, ಖಂಡಿತ ಟ್ರೂ ಲವ್. ಸೊ ಫೈಲ್ 2 ಇಲ್ಲಿ ತನಕ ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮ್ಮ ರೀಡಿಂಗ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಹೇಗೆ ಅನಿಸ್ತು ರೀಡಿಂಗ್. ಆ್ಯಂಡ್ ವ್ಯೂವರ್ಸ್ ಯಾರು ಇಲ್ಲಿ ತನಕ ನೋಡಿದ್ದೀರಾ ನಿಮ್ಮ ಒಂದು ಫೀಡ್ಬ್ಯಾಕ್ ಕೊಡಿ. ನಿಮಗೆ ಯಾವ ಟಾಪಿಕ್ ಬಗ್ಗೆ ರೀಡಿಂಗ್ ನೋಡಬೇಕು ಅಂತ ಇಷ್ಟ ಅಂತ ನನಗೆ ಹೇಳಿ. ಸೊ ಅದ್ರ ಪ್ರಕಾರ ನಾನು ನಿಮ್ಗೆ ಇನ್ನೂ ಟ್ಯಾರೋ ಕಂಟೆಂಟ್ ತರ್ತೀನಿ. ಆ್ಯಂಡ್ ಜಸ್ಟ್ ಇನ್ ಕೇಸ್ ಪರ್ಸ್ನಲ್ ರೀಡಿಂಗ್ ಬೇಕಿದ್ರೆ ಸೂಪರ್ ಥ್ಯಾಂಕ್ಸ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೈನ್ ಫಾರ್ ಸಪೋರ್ಟಿಂಗ್ ದ ಚಾನಲ್. ಆ್ಯಂಡ್ ಐಲ್ ಸಿ ಯು ವಿತ್ ಅನದರ್ ವಿಡಿಯೋ.